ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಯಳಂದೂರಿನಲ್ಲಿ ತಿರಂಗ ಯಾತ್ರೆಗೆ ಚಾಲನೆ ಕೊಟ್ಟಿದ್ದಾರೆ ಮಾಜಿ ಸಚಿವ ಹಾಗೂ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಎನ್ ಮಹೇಶ್. ಯಳಂದೂರು ಪಟ್ಟಣದ ಷಡಕ್ಷರಿ ಗದ್ದಿಗೆ ದೇವಸ್ಥಾನದಿಂದ ಬಸ್ ನಿಲ್ದಾಣದವರೆಗೆ ತಿರಂಗ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ನಂತರ ದೇಶದ ಸೈನಿಕರ ಆತ್ಮಸ್ಥೈರ್ಯ ಹೆಚ್ಚಿಸುವ ನಿಟ್ಟಿನಲ್ಲಿ ಯಳಂದೂರು ಮಂಡಲದಿಂದ ತಿರಂಗ ಯಾತ್ರೆಯನ್ನು ನಡೆಸಲಾಗಿದೆ. ಈ ತಿರಂಗ ಯಾತ್ರೆಯನ್ನು ರಾಜ್ಯ ಬಿಜೆಪಿ ಉಪಾಧ್ಯಕ್ಷರು ಆದ ಹಾಗೂ ಮಾಜಿ ಸಚಿವರಾದ ಎನ್ ಮಹೇಶ್ ಅವರು ಚಾಲನೆ ಕೊಟ್ಟು ಮಾತನಾಡಿದರು. ಈ ಸಂದರ್ಭದಲ್ಲಿ ಯಳಂದೂರು ಬಿಜೆಪಿ ಮಂಡಲ ಅಧ್ಯಕ್ಷರು ಆದ ಅನಿಲ್, ಪದಾಧಿಕಾರಿಗಳು, ಸದಸ್ಯರು, ಕಾರ್ಯಕರ್ತರು ಹಾಗೂ ಎಸ್ಟಿವಿಎಸ್ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಪುನೀತ್ ಹೊನ್ನೂರು बोलो भारत माता की जय, बोलो भारत माता की जय, माता की बोलो भारत माता की जय, बोलो भारत माता की जय, वंदे मातरम, वंदे मातरम. ಇವತ್ತು ಯಳಂದೂರು ಮಂಡಲದಲ್ಲಿ ತಿರಂಗ ಯಾತ್ರೆಯನ್ನು ರಾಷ್ಟ್ರ ಸುರಕ್ಷಾ ಸಮಿತಿಯ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಈ ಯಾತ್ರೆಯ ಉದ್ದೇಶ ಏನು ಅಂತಂದರೆ, ಏನು ಪಾಕಿಸ್ತಾನದ ಭಯೋತ್ಪಾದಕರು ಪೆಹಲ್ಗಾಂವ್ನಲ್ಲಿ 26 ಜನ ಅಮಾಯಕ ಭಾರತೀಯರನ್ನು ಗುಂಡಿಕ್ಕಿ ಕೊಂದ್ರು, ಅದಕ್ಕೆ ಪ್ರತೀಕಾರವಾಗಿ ಭಾರತದ ಸೇನೆ ಪಾಕಿಸ್ತಾನದ 9 ಭಯೋತ್ಪಾದಕ ನೆಲೆಗಳ ಮೇಲೆ ದಾಳಿ ಮಾಡಿ 100ಕ್ಕೂ ಹೆಚ್ಚು ಭಯೋತ್ಪಾದಕರನ್ನು ಕೊಂದಿದೆ. ಎಲ್ಲರೂ ಏನು ತಿಳ್ಕೊಂಡಿದ್ದಾರೆ ಅಂತಂದರೆ ಇದನ್ನು ಯುದ್ಧ ಅಂತ. ಇದು ಸಾಂಪ್ರದಾಯಿಕವಾದಂಥ ಯುದ್ಧ ಅಲ್ಲ. ಭಯೋತ್ಪಾದಕರು ಏನು ನಮ್ಮ ದೇಶದ ಅಮಾಯಕರನ್ನು 26 ಜನರನ್ನು ಕೊಂದ್ರು, ಅದಕ್ಕೆ ಪ್ರತಿಕ್ರಿಯಾತ್ಮಕವಾಗಿ ಪಾಕಿಸ್ತಾನದಲ್ಲಿರ್ತಕ್ಕಂಥ ಭಯೋತ್ಪಾದಕರ ನೆಲೆಗಳ ಮೇಲೆ ದಾಳಿ ಮಾಡಿ 100 ಜನರನ್ನು ಕೊಂದಿದ್ದು. ಪಾಕಿಸ್ತಾನದ ಮಿಲಿಟರಿ ಸರ್ಕಾರ ಇಡೀ ಜಗತ್ತಿನ ಮುಂದೆ ಬೆತ್ತಲಾಗಿದೆ. ಯಾಕೆ ಅಂತಂದರೆ, ಒಬ್ಬ ಭಯೋತ್ಪಾದಕನನ್ನು ಕೊಂದಾಗ ಅವನ ಶವ ಸಂಸ್ಕಾರ ಮಾಡಲಿಕ್ಕೆ ಮಿಲಿಟರಿ ಮತ್ತು ಸರ್ಕಾರನೇ ಮುಂದೆ ನಿಂತು ಮಾಡಿದೆ. ಇದ್ರ ಮೂಲಕ ಪಾಕಿಸ್ತಾನದಲ್ಲಿರ್ತಕ್ಕಂಥ ಭಯೋತ್ಪಾದಕರನ್ನು ಚೂ ಬಿಡುವಂಥ ಕೆಲಸ, ಅವ್ರನ್ನ ಸಾಕ್ತಕ್ಕಂಥ ಕೆಲಸವನ್ನು ಪಾಕಿಸ್ತಾನ ಸರ್ಕಾರನೇ, ಪಾಕಿಸ್ತಾನದ ಮಿಲಿಟರಿನೇ ಮುಂದೆ ನಿಂತು ಮಾಡ್ತಾ ಇದೆ. ಈ ಒಂದು ಗುಟ್ಟನ್ನು ಇಡೀ ಜಗತ್ತಿಗೆ ಭಾರತದ ಸೇನೆ ರಟ್ಟು ಮಾಡಿದೆ. ಯುದ್ಧದ ಪ್ರಾರಂಭ ಆಗುತ್ತೆ ಅಂತ ಗೊತ್ತಾಗ್ತಿದ್ದಂಗೆ ಎದುರ್ಕೊಂಡಂತಹ ಪಾಕಿಸ್ತಾನ ನಮ್ಮ ದೇಶದ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ ಅವರಿಗೆ ಪಾಕಿಸ್ತಾನದ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ ಅವರು ಫೋನ್ ಮಾಡಿ ದಯಮಾಡಿ ಇದನ್ನು ನಿಲ್ಲಿಸಿ ಅಂತ ಹೇಳಿ ಪರಿಪರಿಯಾಗಿ ಬೇಡಿಕೊಂಡಂಥ ಪರಿಣಾಮ ಇದು ಯುದ್ಧ ಆಗ್ತಕ್ಕಂಥದ್ದು ನಿಂತಿದೆ. ಇದು ಪಾಕಿಸ್ತಾನಕ್ಕೆ ಎಚ್ಚರಿಕೆಯ ಗಂಟೆಯನ್ನು ನಮ್ಮ ದೇಶದ ಭೂಸೇನೆ, ವಾಯುಸೇನೆ ಮತ್ತು ನೌಕಾಸೇನೆಗಳು ಕೊಟ್ಟಿದೆ.
ಈ ಎಚ್ಚರಿಕೆಗೆ ಪಾಕಿಸ್ತಾನ ತತ್ತರಿಸಿದೆ. ಇಂತಹ ಸಾಹಸವನ್ನು ಮಾಡಿದಂತಹ ನಮ್ಮ ದೇಶದ ಭೂಸೇನೆ, ವಾಯುಸೇನೆ ಮತ್ತು ನೌಕಾ ದಳವನ್ನು, ಅದರ ಸೈನಿಕರನ್ನ, ವೀರ ಸೈನಿಕರನ್ನ ಅಭಿನಂದಿಸಲಿಕ್ಕೆ ಮತ್ತೆ ಅವ್ರ ಜೊತೆ ನಾವಿದ್ದೀವಿ ಅನ್ನುವಂಥ ಒಂದು ಸಾಲಿಡಾರಿಟಿಯನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಈ ದೇಶದಾದ್ಯಂತ ರಾಷ್ಟ್ರ ಸುರಕ್ಷಾ ಸಮಿತಿಯ ಎಲ್ಲ ಬಂಧುಗಳು ಪಕ್ಷ ಭೇದ ಮರೆತು, ಜಾತಿ ಭೇದ ಮರೆತು, ಧರ್ಮ ಭೇದ ಮರೆತು ಈ ತಿರಂಗ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಸೈನಿಕರಿಗೆ ಜಯ ಆಗಲಿ. ಮುಂದಿನ ದಿನಗಳಲ್ಲಿ ನಮ್ಮ ದೇಶವನ್ನು ಸುರಕ್ಷಿತವಾಗಿ ಕಾಪಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡಿ, ನಿಮ್ಮ ಜೊತೆಗೆ ನಾವಿದ್ದೀವಿ ಅಂತ ಹೇಳೋ ಅಂಥ ಸಾಲಿಡಾರಿಟಿಯನ್ನು ಇದ್ರ ಮೂಲಕ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ. ನಮ್ಮ ಸೇನೆಗೆ ಯಾವತ್ತೂ ಯಶಸ್ಸಾಗಲಿ, ಭಯೋತ್ಪಾದನೆ ಈ ನೆಲದಿಂದ ಕಿತ್ತು ಆಚೆ ಹೋಗಲಿ ಅಂತ ಹೇಳಿ ಭಾರತ ಮಾತೆಯಲ್ಲಿ ಪ್ರಾರ್ಥನೆ ಮಾಡಿ ಈ ಒಂದು ತಿರಂಗ ಯಾತ್ರೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ನಮಸ್ಕಾರ.